ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮಗೆ ಮತ್ತೊಂದು ವಿಚಾರದ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಈ ವಿಡಿಯೋ ಚಿಕ್ಕದೇ ಆಗಿದೆ, ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ರಿಗೂ ಯೂಸ್ ಆಗುತ್ತೆ ಸ್ನೇಹಿತರೆ. ನಾನು ಆಗಲೇ ಹೇಳಿದಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ತಮ್ಮ ಕಮೆಂಟನ್ನು ಸಹ ಹಂಚ್ಕೊಳ್ಳಿ. ಯಾವುದಪ್ಪ ಈ ಒಂದು ಜೇನುತುಪ್ಪದ ಜೊತೆ ಇದನ್ನು ತಿಂದರೆ ನಮಗೆ ಎಷ್ಟು ಲಾಭ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹೌದು, ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈರುಳ್ಳಿನ ಯೂಸ್ ಮಾಡ್ತೀವಿ, ಓಕೆನಾ. ಆ ಒಂದು ಈರುಳ್ಳಿ, ಬಿಳಿ ಈರುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ನಾವು ಪಾರ್ಶ್ವವಾಯು, ಪಾಂಕ್ರೆಸಿಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯದಿಂದ ದೂರ ಇರ್ಬೋದು ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಮನೆಮದ್ದು, ಹಿತ್ತಲು ಮದ್ದು ಇದಲ್ಲ ಅನ್ನೋದು ನಾವು ಆಚೆ ತುಂಬ ನೋಡ್ತಿರ್ತೀವಿ, ಬಟ್ ನಮ್ಮ ಹತ್ರನೇ ಎಲ್ಲ ಇರುತ್ತೆ. ಹೃದಯದ ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ, ಬಿಳಿ ಈರುಳ್ಳಿಯಲ್ಲಿ ಉತ್ಕರ್ಷಣ ನಿರೋಧಕ ಗುಣ ಜಾಸ್ತಿ ಇರೋದ್ರಿಂದ ಇದು ಟ್ರೈಗ್ಲಿಸರೈಡ್ ಅನ್ನೋ ಮಟ್ಟನ ಕಡಿಮೆ ಮಾಡಿ, ಈ ಕಾರಣದಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗುತ್ತೆ ಮತ್ತು ಹೃದಯ ಆರೋಗ್ಯವಾಗಿ ಇರುತ್ತೆ ಸ್ನೇಹಿತರೆ. ಗೊತ್ತಾಯ್ತಲ್ಲ, ಬಿಳಿ ಈರುಳ್ಳಿಯಿಂದ ಹೃದಯ ಕಾಪಾಡೋದು ನಮಗೆ ಗೊತ್ತದು. ಹಳ್ಳಿ ಕಡೆ ನಾವು ಸುಮಾರು ಹಿಂದಿನ ಕಾಲದವ್ರು ನೋಡಿದ್ರೆ, ಈರುಳ್ಳಿ ತಿನ್ನಪ್ಪ ಎದೆನೋ ಬರಲ್ಲ, ಬೆಲ್ಲ ಮತ್ತು ಈರುಳ್ಳಿ ತಿನ್ನು ಅಂತ ಹೇಳೋರು. ಕ್ಯಾನ್ಸರ್ ಅಂತ ಅಂದರೆ ಅದಕ್ಕೂ ಸಹ ಬಿಳಿ ಈರುಳ್ಳಿಯಲ್ಲಿ ಸಲ್ಫರ್ ಸಂಯುಕ್ತ ಮತ್ತು ಫ್ಲೇವನಾಯ್ಡ್ ಉತ್ಕರ್ಷಣ ನಿರೋಧಕ ಹೇರಳವಾಗಿರೋದ್ರಿಂದ ಇದು ಕ್ಯಾನ್ಸರ್ ವಿರುದ್ಧ ಸಹ ಹೋರಾಡುವಂಥ ಸಾಮರ್ಥ್ಯನ ಹೊಂದಿದೆಯಂತೆ. ಹಾಗೆಯೇ ಬಿಳಿ ಈರುಳ್ಳಿ ಸೇವಿಸೋದ್ರಿಂದ ಗೆಡ್ಡೆಗಳು ಬೆಳೆಯುವಂಥದ್ದು ಅಪಾಯ ತುಂಬ ಕಡಿಮೆ ಇದೆಯಂತೆ ಸ್ನೇಹಿತರೆ. ಸೊ ಇದಕ್ಕೂ ಸಹ, ಈ ರೋಗಕ್ಕೂ ಸಹ ಮದ್ದು ಅಥವಾ ಪ್ರಿವೆಂಟಿವ್ ಅನ್ನೋದೇ ಮುಖ್ಯವಾಗಿದೆ. ಈರುಳ್ಳಿನ ಎಲ್ಲ ರೀತಿಯಲ್ಲೂ ತಿನ್ಬೋದು, ಹಾಗಾಗಿ ಇದು ಒಂದು ಸೂಪರ್ ಆಗಿರೋವಂಥದ್ದೇ ಆಗಿರುತ್ತೆ. ಆಮೇಲೆ ಡಯಾಬಿಟಿಸ್ ಅವರಿಗೂ ಸಹ ಕ್ರೋಮಿಯಂ ಮತ್ತು ಸಲ್ಫರ್ ಕೂಡ ಈ ಬಿಳಿ ಈರುಳ್ಳಿ ಜಾಸ್ತಿ ಇರೋದ್ರಿಂದ ಇದು ರಕ್ತದಲ್ಲಿ ಸಕ್ಕರೆ ಮಟ್ಟನ ಕಡಿಮೆ ಮಾಡುತ್ತೆ ಮತ್ತು ಅದರಿಂದ ಮಧುಮೇಹಿ ರೋಗಗಳಿಗೆ ಪ್ರತಿದಿನ ಬಿಳಿ ಈರುಳ್ಳಿನ ಸೇವಿಸೋದು ಭಾಳ ಒಳ್ಳೆಯದಂತೆ. ಅಂದರೆ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ ಅವರಿಗೆ. ಮತ್ತು ಡಯಾಬಿಟಿಸ್ ಆದ ನಂತರ ಇನ್ನೂ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತಾ ಹೋಗುತ್ತಂತೆ ಇದು. ಅಂದರೆ ನಮ್ಮಲ್ಲಿ ಇಮ್ಯುನಿಟಿ ಅನ್ನೋದನ್ನು ಜಾಸ್ತಿ ಮಾಡುತ್ತಂತೆ. ಇದು ಬಿಳಿ ಈರುಳ್ಳಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿನ ಮತ್ತು ಕಾಯಿಲೆಗಳ ವಿರುದ್ಧ ಹೋರಾಡೋ ಅಂಥದ್ದನ್ನು ಭಾಳ ಚೆನ್ನಾಗಿ ವರ್ಕ್ ಮಾಡುತ್ತಂತೆ ಸ್ನೇಹಿತರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ತುಂಬ ಯೂಸ್ಫುಲ್ ಆದಂಥದ್ದು, ಈಗ ಜನ ಭಾಳ ಪ್ರಾಬ್ಲಮ್ದಲ್ಲಿ ಇದು ಅಂಥದ್ದು ಅಂತಲೇ ಹೇಳ್ಬೋದು. ಅಂದರೆ ನಾನು ಆಗಲೇ ಹೇಳಿದಾಗೆ ಪುರುಷರಿಗೂ ಸಹ ಇದು ಭಾಳನೇ ತುಂಬ ಒಳ್ಳೆಯದು ಅಂತ ಹೇಳ್ತಾವ್ರೆ. ಈ ಬಿಳಿ ಈರುಳ್ಳಿನ ಅಂದರೆ ಔಷಧಿಗೇನು ಕಡಿಮೆ ಇಲ್ಲ. ಇದು ಬಿಳಿ ಈರುಳ್ಳಿನ ಜೇನುತುಪ್ಪ ಸೇರಿಸಿ ತಿನ್ನೋದ್ರಿಂದ, ಮಾಡೋದ್ರಿಂದ ಪುರುಷರಲ್ಲಿ ವೀರ್ಯ ವೃದ್ಧಿ ಆಗೋದು ಜಾಸ್ತಿ ಇರುತ್ತಂತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ತುಂಬಾ ಆರೋಗ್ಯದ ಅನುಕೂಲಗಳು ಇದೆ ಈರುಳ್ಳಿಲಿ ಅಥವಾ ಬಿಳಿ ಈರುಳ್ಳಿಲಿ. ತಾವು ಸಹ ಇದನ್ನು ಹೆಚ್ಚು ಯೂಸ್ ಮಾಡ್ಬೋದು. ಯೂಸ್ ಮಾಡಿ, ಯಾಕೆಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಯಾರಿಗೆಲ್ಲ ಅದ್ರ ಬಗ್ಗೆ ಅಲರ್ಜಿ ಅನ್ನೋದು ಅದು ಇದು ಇದ್ದರೆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.